ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೂಡ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ್ದು 20ರಿಂದ 40ವರೆಗೂ ಹೇಳಿದ್ದೆ. ಇವಾಗ 41ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಉದ್ಭವ ಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹ. 42ನೇದು ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರಿಧಿರಿ ಪರಮ ಸ್ಪಷ್ಟ ಪುಷ್ಟ ಶುಭೇಕ್ಷಣ. 43ನೇದು ರಾಮೋ ವಿರಾಮೋ ವಿರಾಜೋ ಮಾರ್ಗೋ ನೇಯೋ ನಯೋನಯ ವೀರ ಶಕ್ತಿಮತ ಶ್ರೇಷ್ಠ ಧರ್ಮವಿದುತ್ತಮ. 44ನೇದು ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಣವ ಪೃಥು ಹಿರಣ್ಯಗರ್ಭ ಶತ್ರುಘ್ನೋ ವ್ಯಾಘ್ರೋ ವಾಯುರದೋಕ್ಷಜ. 45ನೇದು ಋತು ಸುದರ್ಶನ ಕಾಲ ಪರಮೇಷ್ಟಿ ಪರಿಗ್ರಹ ಉಗ್ರಹ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ. 46ನೇದು ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಮವೇಯಂ ಅರ್ಥೋ ಮಹಾಕೌಶೋ ಮಹಾಭಗೋ ಮಹಾಧನ. 47ನೇದು ಅನಿರ್ವಿಣ ಸ್ಥವಿಷ್ಟೋ ಭೂಧರ್ಮ ಯೋಪ ಮಹಾಮುಖ ನಕ್ಷತ್ರ ನೇಮಿ ನಕ್ಷತ್ರಿ ಕ್ಷಾಮ ಸಮಿಹನ. 48ನೇದು ಯಜ್ಞ ಇಜ್ಜೋ ಮಹೇಜ್ಯಕ್ಷಕೃತೋ ಸಂತ್ರಂ ಸತಾಂ ಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. 48 ಕಂಪ್ಲೀಟ್ ಆಗಿದೆ. 49ನೇ ಶ್ಲೋಕ ಇದು. ಸುವತ್ರ ಸುಮುಖ ಸೂಕ್ಷ್ಮ ಸುಘೋಷ ಸುಕುದ ಸುಋತು ಮನೋಹರೋ ಜಿತಕ್ರೋಧೋ ವೀರಬಾಹುರ್ವಿ ಧಾರಣ. 50ನೇದು ಸ್ವಾಪನಃ ಸ್ವವಶೋ ವ್ಯಾಪಿ ನೈಕಾತ್ಮ ನೈಕಕರ್ಮಕೃತ್ ವಸ್ತಲೋ ವಸ್ತಿ ರತ್ನಗರ್ಭೋ ಧನೇಶ್ವರ. 51ನೇದು ಧರ್ಮಗುಮಧರ್ಮಕೃಧರ್ಮಿ ಸದಸತ್ ಕ್ಷರಂ ಅವಿಜ್ಞಾತ ಸಹಸ್ರಾಶು ವಿಧಾರ್ಥ ಕೃತಲಕ್ಷಣ. ಗವಸ್ತಿ ನೇಮಿಃ ಸಂತ್ವಸ್ತಃ ಸಿಂಹೋ ಭೂತಮಹೇಶ್ವರ ಹದಿದೇವೋ ಮಹಾದೇವ ದೇವೇಶೋ ದೇವಭೃದುರು. 53ನೇದು ಉತ್ತರೋ ಗೋಪಿತಿ ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರ ಭೂತ ಬ್ರೋದಕ್ತ ಕಪಿದ್ರೋ ಭೂರಿ ದಕ್ಷಿಣ. ಸೋಮೋಪಭೃತಪಃ ಸೋಮಃ ಪುರುಜಿತ್ ಪುರುಸತಮಃ ವಿನಯೋ ಜಯ ಸತ್ಯಸಂಧೋ ದಾಶಾರ್ಹ ಸಾತ್ವತಾಂ ಪತಿಃ. 55ನೇದು ಜೀವೋ ವಿನಯತಿ ಸಾಕ್ಷಿ ಮುಕುಂದೋ ಮಿತ ವಿಕ್ರಮಃ ಅಂಬೋನಿಧಿ ನಂತಾತ್ಮ ಮಹಾದ ದಿಶಯೋತಕಃ. 56ನೇದು ಅಜೋ ಮಹಾರಹ ಸ್ವಭಾವ್ಯ ಜಿತಮಿತ್ರಃ ಪ್ರಮೋದನಃ ಆನಂದೋ ನಂದನೋ ನಂದಃ ಸತ್ಯಧರ್ಮ ತ್ರಿವಿಕ್ರಮಃ. 56 ಕಂಪ್ಲೀಟ್ ಆಗಿದೆ. 57ನೇದು ಮಹರ್ಷಿಂ ಕಪಿಲಾಚಾರ್ಯ ಕೃತಜ್ಞೋ ಮೇದಿನಿಪತಿ ತ್ರಿಪದಿ ಶ್ರೀ ದಕ್ಷಕೋ ಮಹಾಶೃಂಗ ಕೃತಾಂತಕೃತ್. 58ನೇದು ಮಹಾವರಹೋ ಗೋವಿಂದ ಸುಷೇಣ ಕನಕಾಗದಿ ಗುಯೋ ಗಭೀರೋ ಗುಹನೋ ಗುಪ್ತಶ್ಚಕ್ರ ಗದಾಧರ. 59ನೇದು ವೇದ ಸ್ವಾಂಗೋಜಿತ ಕೃಷ್ಣೋ ದೃಢ ಸಂಕರ್ಷಣೋಚ್ಯುತ ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಃ. 60ನೇದು ಭಗವಾನ್ ಭಗಹಾನಂದಿ ವನಮಾಲಿ ಹಲಯುಧ ಆದಿತ್ಯ ಜ್ಯೋತಿರಾದಿತ್ಯ ಸಹಿಷ್ಣುಗ್ರತಿ ಸತ್ತಮಃ. ಒಟ್ಟು ಇಲ್ಲಿಗೆ 60 ಕಂಪ್ಲೀಟ್ ಆಯಿತು. ನಾನು ಒಂದೊಂದು ವಿಡಿಯೋದಲ್ಲಿ 20 ಶ್ಲೋಕಗಳು ಮಾತ್ರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೇನೇ ಇದು ವಿಷ್ಣು ಸಹಸ್ರನಾಮ ಕಂಪ್ಲೀಟ್ ಆದಮೇಲೆ ಭಗವದ್ಗೀತೆ ಅಧ್ಯಾಯದ್ದು 17ನೇ ಅಧ್ಯಾಯನ ಸ್ಟಾರ್ಟ್ ಮಾಡ್ತೀನಿ. ಇದು ತುಂಬ ಹೆಂಗೆ ಅಂದರೆ ತುಂಬ ನಿಧಾನಕ್ಕೂ ಹೇಳೋಕ್ಕಾಗಲ್ಲ. ಒಂದು ಲೈನ್ ಅಷ್ಟೇ ಕಂಪ್ಲೀಟ್ ಮಾಡೋದು. ತುಂಬ ಜನ ಅದೇ ಕಂಪ್ಲೇಂಟ್ ಮಾಡ್ತಿರ್ತೀರ, ಫಾಸ್ಟಾಗಿ ಹೇಳ್ತೀರಾ ಅಂತ. ಒಂದೊಂದೇ ವರ್ಡ್ ಹೇಳೋಕ್ಕಾದಾಗ ನನಗೂ ತೊದಲು ಸಂಗಾಗ್ತಿರುತ್ತೆ. ಧನ್ಯವಾದಗಳು.